ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. 2016 ಭೂಮಾಪಕರ ಹುದ್ದೆಗಳಿಗಾಗಿ ನಡೆದಂಥ ಸ್ಪರ್ಧಾತ್ಮಕ ಪರೀಕ್ಷೆಯ ಪೇಪರ್ 2 ಅಂದರೆ ಸ್ಪೆಸಿಫಿಕ್ ಪೇಪರ್ನಲ್ಲಿ ಕೇಳಲಾದಂಥ ಪ್ರಶ್ನೆಗಳನ್ನು ನಾವು ಇಲ್ಲಿ ಚರ್ಚೆ ಮಾಡುವ. ಸೊ ಈಗ ಆಲ್ರೆಡಿ 1ರಿಂದ 60ರವರೆಗಿನ ಪ್ರಶ್ನೆಗಳನ್ನು ಚರ್ಚೆ ಮಾಡಿರ್ತೀವಿ. ಸೊ ಇನ್ನೂ ಆ ಒಂದು ಕ್ವಶನ್ಗಳನ್ನು ಯಾರು ನೋಡಿಲ್ಲ, ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ, ಅಥವಾ ನೀವು ನಮ್ಮ ಲ್ಯಾಂಡ್ ಸರ್ವೇರ್ ಎಕ್ಸಾಮ್ ಪ್ರಿಪ್ರೇಷನ್ 2024 ಈ ಒಂದು ಪ್ಲೇಲಿಸ್ಟ್ಗೆ ಹೋಗಿ ನೋಡ್ಬೋದು. ಇಲ್ಲಿ ಮೊದಲ ಕ್ವಶನ್ ನೋಡಿ, ಒಂದು ಗೊತ್ತಾದ ಸ್ಥಳದಲ್ಲಿನ ಶಬ್ದದ ತೀವ್ರತೆಯು ಮೂಲದಿಂದ ಅದರ ದೂರಕ್ಕೆ ಡ್ಯಾಶ್ ಇರುತ್ತದೆ. ಅಂದರೆ ಇಂಟೆನ್ಸಿಟಿ ಆಫ್ ಸೌಂಡ್ ಅಂದರೆ ಶಬ್ದದ ತೀವ್ರತೆ. Intensity of sound at a point is what at a distance from the source ಅಂತ ಕೇಳಿದ್ದಾರೆ. ಸೊ ಆ್ಯಕ್ಚುಲಿ ಅದು ಕರೆಕ್ಟ್ ಆನ್ಸರ್ ಏನಾಗುತ್ತೆ, ಇಟ್ಸ್ ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಟು ದಿ ಸ್ಕ್ವೇರ್ ಆಫ್ ಇಟ್ಸ್ ಡಿಸ್ಟೆನ್ಸ್. ನೋಡಿ, ಇನ್ವರ್ಸ್ಲಿ ಪ್ರೊಪೋರ್ಷನಲ್ to square of its distance. ಓಕೆ. ಸೊ ಬೇಕಿದ್ರೆ ನೀವು ಇಂಗ್ಲೀಷಲ್ಲಿ ಕೂಡ ನೋಡ್ಬೋದು. ಇಲ್ಲಿ ಎಸ್ ಇಯರ್ ಇಂಟೆನ್ಸಿಟಿ ಆಫ್ ಸೌಂಡ್ ಆಟ್ ಎ ಪಾಯಿಂಟ್ ಈಸ್ ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಟು ಸ್ಕ್ವೇರ್ ಆಫ್ ಇಟ್ಸ್ ಡಿಸ್ಟೆನ್ಸ್ ಫ್ರಮ್ ದ ಸೋರ್ಸ್. ಓಕೆ. ಸೊ ಇಲ್ಲಿ ಆಪ್ಷನ್ ಡಿ ಕರೆಕ್ಟ್ ಆಗುತ್ತೆ. ನೋಡಿ, ಆಪ್ಷನ್ ಡಿ. ಓಕೆ. ಅಂದರೆ ಕನ್ನಡದಲ್ಲಿ ಏನು, ಚದರಕ್ಕೆ ವಿಲೋಮ ಪ್ರಮಾಣ ಗುಣವಾಗಿ. ಓಕೆ. ನೆಕ್ಸ್ಟ್, ಈ ಕೆಳಗಿನ ಯಾವ ಕಾಲುವೆ ವ್ಯವಸ್ಥೆ ಬಂಗಾಳ ಕೊಲ್ಲಿಯನ್ನು ಸೇರುತ್ತದೆ? ನೋಡಿ, ಬಂಗಾಳ ಕಾಲುವೆ ಸಿಂಪಲ್ ರೀ ಇದು. ನೋಡ್ರಿ, ಈಗ ಭಾರತ ನಕಾಶೆ ಈ ರೀತಿ ಇದೆ. ಓಕೆ. ಆಮೇಲೆ ಈ ಸೈಡ್ ಏನಿದೆ, ಇಲ್ಲಿ ಬೇ ಆಫ್ ಬೆಂಗಾಲ್. ಓಕೆ. ಇಲ್ಲಿ ಅರೇಬಿಯನ್ ಸಿ ಅಂತ, ಇಲ್ಲಿ ಶ್ರೀಲಂಕಾ ಇದೆ. ಈ ಶ್ರೀಲಂಕಾ ಇದೆಲ್ಲ ಇಲ್ಲೇನಿದೆ, ಇಂಡಿಯನ್ ಓಷಿಯನ್ ಅಂದರೆ ಹಿಂದೂ ಮಹಾಸಾಗರ ಇಷ್ಟದ. ಸೊ ಈಗ ಇಲ್ಲಿ ಏನು ಕೇಳಿದ್ದಾರೆ ಕ್ವಶನು, ಬಂಗಾಳ ಕೊಲ್ಲಿ ಅಂದರೆ ಏನು, ಇದು ಬೇ ಆಫ್ ಬೆಂಗಾಲ್. ಇಲ್ಲಿ ಕೆಳಗೆ ಕೊಟ್ಟಂಥ ಯಾವ ಒಂದು ವ್ಯವಸ್ಥೆಗಳು ಅಥವಾ ಕಾಲುವೆ ವ್ಯವಸ್ಥೆಗಳು ಅಥವಾ ನದಿಗಳು ಹೋಗಿ ಈ ಒಂದು ಕೊಲ್ಲಿಯನ್ನು ಸೇರಿಕೊಳ್ತಾವ? ಒಂದೇದೇನಿದೆ, ಗಂಗಾ ಇದೆ. ಹೌದು, ಇದು ಗಂಗೋತ್ರಿಯಿಂದ ಹರಿದು ಇಲ್ಲಿ ಪಶ್ಚಿಮ ಬಂಗಾಳದಿಂದ ಬಂದು ಇಲ್ಲಿ ಏನಾಗ್ತದೆ, ಇಲ್ಲಿ ಬಾಂಗ್ಲಾದಲ್ಲಿ ಬಂದು ನೆಕ್ಸ್ಟ್ ಇಲ್ಲಿ ಬೇ ಆಫ್ ಬೆಂಗಾಲ್ದಲ್ಲಿ ಕೂಡ್ಕೊಳ್ತದೆ. ಬ್ರಹ್ಮಪುತ್ರ ಇದು ಕೂಡ ಸೇಮ್, ಇಲ್ಲಿ ಟಿಬೇಟ್ನಲ್ಲಿ ಹುಟ್ಟಿ ಅರುಣಾಚಲ್ ಪ್ರದೇಶ್ ಅಸ್ಸಾಂದಿಂದ ಬಂದು ಬಾಂಗ್ಲಾದೇಶ್ ದಾಟಿ ಮತ್ತು ಬೇ ಆಫ್ ಬೆಂಗಾಲ್ದಲ್ಲಿ ಬರ್ತದೆ. ಆಮೇಲೆ ಗೋದಾವರಿ ಇದು ಮಹಾರಾಷ್ಟ್ರ ರಾಜ್ಯದ ನಾಸಿಕ್ ಜಿಲ್ಲೆಯ ತ್ರಂಬಕೇಶ್ವರ ಎಂಬಲ್ಲಿ ಹುಟ್ಟಿ ಇದು ಆಂಧ್ರದಲ್ಲಿ ಹರಿದು ನೆಕ್ಸ್ಟ್ ಮತ್ತು ಇದು ಕೂಡ ಇಲ್ಲಿ ಬೇ ಆಫ್ ಬೆಂಗಾಲಲ್ಲಿ ಬರ್ತದೆ. ಸೊ ಇದು ಆಪ್ಷನ್ ಎ ಕರೆಕ್ಟ್ ಆಗ್ತದೆ. ಆಮೇಲೆ ಇನ್ನೊಂದು ಮಹಾನದಿ ಇದೆ. ಮಹಾನದಿಯಲ್ಲಿ ಇದು ಒಡಿಸ್ಸಾದಲ್ಲಿ ಬರ್ತದೆ. ಈ ಮಹಾನದಿ ಇದು ಕೂಡ ಬೇ ಆಫ್ ಬೆಂಗಾಲ್ಗೆ ಹೋಗ್ತದೆ. ಆಮೇಲೆ ಕೃಷ್ಣ ಇದು ಮಹಾರಾಷ್ಟ್ರದ ಸಾತಾರ ಜಿಲ್ಲೆಯ ಇಲ್ಲಿಪ ಮಹಾಬಲೇಶ್ವರ ಎಂಬಲ್ಲಿ ಹುಟ್ಟಿ ಮಹಾರಾಷ್ಟ್ರ, ಕರ್ನಾಟಕ, ಆಂಧ್ರ, ತೆಲಂಗಾಣ ಅಂತ ಇದು ಬಂದು ಬೇ ಆಫ್ ಬೆಂಗಾಲ್ ಸೇರ್ತದೆ. ಕಾವೇರಿ ಇದು ಕೂಡ ತಲಕಾವೇರಿಯಲ್ಲಿ ಹುಟ್ಟಿ ಕರ್ನಾಟಕ, ತಮಿಳುನಾಡು ಇಲ್ಲೆಲ್ಲ ಹರಿದು ಬೇ ಆಫ್ ಬೆಂಗಾಲ್ ಸೇರ್ತದೆ. ಇದು ಕೂಡ ಕರೆಕ್ಟ್ ಅದ. ನೆಕ್ಸ್ಟ್ ಆಪ್ಷನ್ ಸಿ ನೋಡಿ, ಲೂನಿ ಇದು ಅರೇಬಿಯನ್ ಸಿ. ನರ್ಮದಾ ಇದು ಕೂಡ ಅರೇಬಿಯನ್ ಸಿ ಸೇರ್ತದೆ. ತಾಪಿ ಅಥವಾ ತಪ್ತಿ ಇದು ಕೂಡ ಅರೇಬಿಯನ್ ಸಿ ಸೇರ್ತದೆ. ಅಂದರೆ ಇಲ್ಲಿ ಎ ಮತ್ತು ಬಿ ಕರೆಕ್ಟ್ ಅದಾವ. ಅಂದ್ರೆ ಇಲ್ಲಿ ಆಪ್ಷನ್ ಡಿ ಕರೆಕ್ಟ್ ಆಗ್ತದೆ. ಎ ಮತ್ತು ಬಿ ಎರಡೂ ಕರೆಕ್ಟ್ ಆಗ್ತವೆ. ಈ ರೀತಿ ನೀವು ಮ್ಯಾಪ್ ಮುಖಾಂತರ ಏನಪ್ಪ ಅಧ್ಯಯನ ಮಾಡಬೇಕು. ಅಂದರೆ ಈ ಥರ ನಿಮಗೆ ನಾಲೆಜ್ ಇರಬೇಕು.
ಅಂದರೆ ಬೈಹ್ಯಾಟ್ ಮಾಡೋದು ಹತ್ತಂಗಿಲ್ಲ. ನೆಕ್ಸ್ಟು ರೈಲು ಹಳಿಗಳನ್ನು ತಿರುವುಗಳಲ್ಲಿ ಏರಿಸಲಾಗಿರುತ್ತದೆ. ಏಕೆಂದರೆ ನೋಡಿ, ಈಗ ರೈಲ್ವೆ ಟ್ರ್ಯಾಕ್ಸ್ ಇರ್ತವೆ. ಓಕೆ, ಈಗ ಕರ್ವ್ಸ್ ಇದ್ದಲ್ಲೇ ನೋಡಿ ಈ ರೀತಿ ರೈಲ್ವೆ ಹಳಿಗಳಿರ್ತಾವೆ. ಹೀಗೆ ತಿರುವು ಇದ್ದಲ್ಲಿ ಸರ್ಕಲ್ ಹಿಂಗಿತ್ತಂದ್ರೆ ಏನಾಗ್ತದೆ, ಇಲ್ಲಿ ಅವೇನಾಗ್ತವೆ, ಕರ್ವ್ ಇದ್ದಲ್ಲಿ ಬ್ಯಾಂಕ್ ಡೌನ್ ಅಂದರೆ ಸ್ವಲ್ಪ ಸ್ವಲ್ಪ ಏರಿಸಿರ್ತಾರೆ, ಇದನ್ನು ಸ್ವಲ್ಪ ಏರಿಸಲಾಗಿರ್ತದೆ. ಯಾಕೆಂದರೆ ಟು ಕ್ರಿಯೇಟ್ ಅ ಸೆಂಟ್ರಿಪಿಟಲ್ ಫೋರ್ಸು ಕ್ರಿಯೇಟ್ ಆಗೋ ಸಂಬಂಧ ಅದು ಆ ಟ್ರೈನ್ಗಳನ್ನು ಈಸಿಯಾಗಿ ಈ ಕರ್ವ್ ಪಾತ್ಗಳನ್ನು ಏನಪ್ಪ ಹಾಯಬೇಕು, ಅಂದರೆ ಆ ಕರ್ವ್ ಪಾತ್ಗಳನ್ನು ಮೂವ್ ಆಗಬೇಕು, ಆ ಕರ್ವ್ ಪಾತಲ್ಲಿ ಮೂವ್ ಆಗಬೇಕಂತ ಇದನ್ನು ಏನಪ್ಪ ಏರಿಸಲಾಗಿರ್ತದೆ. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಏನಾಗುತ್ತದೆ, ಆಪ್ಷನ್ ಸಿ ಆಗ್ತದೆ. ರೈಲಿನ ಸಮತಲ ಘಟಕದ ಬಲದಿಂದ ಅವಶ್ಯಕ ಕೇಂದ್ರಾಭಿಗಾಮಿ ಶಕ್ತಿಯನ್ನು ಪಡೆಯಬಹುದು. ಸೊ ಇಂಗ್ಲೀಷಲ್ಲಿ ನೋಡೋಣ, ಇಲ್ಲಿ ಬನ್ನಿ. ಎಸ್, ಇಂಗ್ಲೀಷ್ ಮೀಡಿಯಮ್ದವರು ಇಲ್ಲಿ ನೋಡ್ಬೋದು. ಯಾಕೆಂದರೆ ಮ್ಯಾಕ್ಸಿಮಮ್ ಜನಕ್ಕೆ ಕನ್ನಡದಲ್ಲಿ ಸೈನ್ಸ್ ಉತ್ತರ ಗೊತ್ತಾಗಲ್ಲ. ನೋಡಿ, ರೈಲ್ವೆ ಟ್ರ್ಯಾಕ್ಸ್ ಆರ್ ಬ್ಯಾಂಕ್ಡ್ ಆನ್ ಕರ್ವ್ಸ್, ನೆಸೆಸರಿ ಸೆಂಟ್ರಿಪಿಟಲ್ ಫೋರ್ಸ್ ಮೇ ಬಿ ಆಬ್ಟೈನ್ಡ್ ಫ್ರಮ್ ಹಾರಿಜೆಂಟಲ್ ಕಾಂಪೋನೆಂಟ್ ಆಫ್ ದ ವೇಟ್ ಆಫ್ ದ ಟ್ರೈನ್. ಇದು ಕರೆಕ್ಟು. ನೆಕ್ಸ್ಟ್ ನೋಡಿ, ಭಾರತದಲ್ಲಿ ಯಾರ್ಲಂಗ್ ಜಾಂಗ್ಬೋ ನದಿಯು ಡ್ಯಾಶ್ ಎಂದು ಪರಿಚಿತವಾಗಿದೆ. ಯಾರ್ಲಂಗ್ ಜಾಂಗ್ಬೋ ಇದನ್ನು ಏನಂತ ಅಂತೀವಿ, ಇದನ್ನು ಟಿಬೆಟ್ನಲ್ಲಿ ಅಂತಾರೆ, ಬಟ್ ನಮ್ಮಲ್ಲಿ ಬ್ರಹ್ಮಪುತ್ರ ನದಿಯನ್ನು ಅಂತಾರೆ. ಇಟ್ಸ್ ಒನ್ ಆಫ್ ದಿ ಮೇಜರ್ ರಿವರ್ ಇನ್ ದ ಹಿಮಾಲಯನ್ ರಿವರ್ ಸಿಸ್ಟಮ್. ಓಕೆ, ಇದು ಯಾರ್ಲಂಗ್ ಜಾಂಗ್ಬೋ, ಇದು ಟಿಬೆಟಿಯನ್ ಹೆಸರು, ನೆನಪಿರಬೇಕು. ಓಕೆ, ಆಮೇಲೆ ಇದಕ್ಕೇನಂತಾರೆ, ಈಗ ಬಾಂಗ್ಲಾದೇಶದಲ್ಲಿ ಎಲ್ಲಿಪ್ಪ, ಈ ನಮ್ಮ ಭಾರತದಲ್ಲಿ ಬ್ರಹ್ಮಪುತ್ರ ಅಂತೀವಿ, ಬಟ್ ಸಾಂಗ್ಪೋ ಅಂತಲೂ ಅಂತೀವಿ, ಅದು ಕೂಡ ಟಿಬೆಟ್ನಲ್ಲಿ ಅಂತಾರೆ. ಬಟ್ ಜಮುನಾ ಎಲ್ಲಿ ಅಂತಾರೆ, ಜಮುನಾ. ಸೊ ಇದನ್ನು ಬಾಂಗ್ಲಾದೇಶದಲ್ಲಿ ಈ ಬ್ರಹ್ಮಪುತ್ರ ನದಿಯನ್ನು, ಓಕೆ, ಈ ಬ್ರಹ್ಮಪುತ್ರ ನದಿಯನ್ನು ಏನಂತ ಅಂತೀವಿ, ಇದು ಈಗ ಹಿಂಗೆ ಬಂದು ಹರಿತದಲ್ಲ, ಈ ಬಾಂಗ್ಲಾದೇಶದಲ್ಲಿ ಏನಂತೀವಿ, ಜಮುನಾ ಅಂತೀವಿ. AP-ನ 2ನೇ ಅಂಶ 13 ಇದ್ದು ಮತ್ತು 5ನೇ ಅಂಶ 25 ಇದ್ದಲ್ಲಿ 7ನೇ ಅಂಶ ಏನು? AP ಅಂದರೆ ಏನು? ಅರಿಥ್ಮೆಟಿಕ್ ಪ್ರೋಗ್ರೆಷನ್. ಓಕೆ, ಸೊ ಈಗ ಏನು ಹೇಳಿದ್ದಾರೆ ಇಲ್ಲಿ, 2ನೇ ಅಂಶ A2 ಏನಿದೆ 13, 5ನೇ ಅಂಶ A5 25. ಈಗ ನಮಗೇನು ಬೇಕು, A7 ಕ್ವಶನ್ ಮಾರ್ಕ್. ಸೊ ನಿಮಗೆ ಫಾರ್ಮುಲಾ ಗೊತ್ತು. ಫಾರ್ಮುಲಾ ಏನಿದೆ, ಫಾರ್ಮುಲಾ ಏನು ಬರುತ್ತಪ್ಪ ನೋಡಿ, ಇದೇನು ಸಿಂಪಲ್ ಆಗಿ AN = A ಪ್ಲಸ್ n-1 ಇಂಟು D. ಓಕೆನಾ? ಆಮೇಲೆ ಈಗ ಏನು ಮಾಡ್ತೀರಿ, ಇದು n-1D ಆಯಿತಾ. ಸೊ ಈಗ ಸಿಂಪಲ್ಲು A2 ತೆಗೀರಿ. A2 ಏನದ, A2 2 ಪ್ಲಸ್ ಸಾರಿ A ಏನಿದೆ, ಓಕೆ ಇಲ್ಲಿ ನೋಡಿ, ಈಗ ನಮಗೆ A ಗೊತ್ತಿಲ್ಲ. ಓಕೆ, ಸೊ A ಗೊತ್ತಿಲ್ಲ. n ಅಂದರೆ ಏನು, 2 ಅಂದರೆ 2ನೇ ಅಂಶ, 2 - 1 ಇಂಟು D. ಆಮೇಲೆ ಇದು A2 ಎಷ್ಟಿದೆ, A2 13 ಇದೆ, = 13. ಆಮೇಲೆ A5ನು ಸೇಮ್ ಇಟ್ಬಿಡಿ, A5 = A ಪ್ಲಸ್ 5 - 1 ಇಂಟು D. A5 ಎಷ್ಟಿದೆ, 25. ಈಗ ಆಯಿತಾ. ಈಗ ಇದು ಇಕ್ವೇಷನ್ 1 ಮತ್ತು 2 ಅಂತ ಕೊಡಿ. ಇಕ್ವೇಷನ್ 1 ಮತ್ತು 2. ಈಗೇನು ಬರುತ್ತೆ, ಇದು A2 ಏನು ಬರ್ತದ, ಇದು A2 ಅಂದರೆ ಏನು, 13. ಓಕೆ, ಇದು ಏನು ಬರ್ತದೆ, A ಪ್ಲಸ್ 1D ಅಂದರೆ D = 13. ದಟ್ ಈಸ್ A =
13 ಮೈನಸ್ ಡಿ ಅಂತ ಬರುತ್ತೆ. ಓಕೆನಾ? ಸೊ ಇದು ಇಕ್ವೇಷನ್ ನಂಬರ್ 3. ಇಕ್ವೇಷನ್ ನಂಬರ್ 3 ಆಯಿತು. ಸೊ ಈಗ ಏನು ಮಾಡೋದು, ನಮಗೇನು ಬೇಕಾಗಿದೆ, ಈಗ ಡಿ ಬೇಕಾಗಿದೆ ನಮಗೆ. ಓಕೆ, ಡಿ ಬೇಕಾಗಿದೆ. ಈಗೇನು ಮಾಡೋಣ, ಇಲ್ಲಿ ನಾವು ಜಸ್ಟ್ ಸಿಂಪಲ್ ಇದೇನು ಇಕ್ವೇಷನ್ ಇದೆಯಲ್ಲ, 2 ಇಕ್ವೇಷನ್ ಇದೆಯಲ್ಲ, ಸೊ ಇಲ್ಲೇ ಇದು ಎ, ಈಗ ನಮಗೆ ಇಲ್ಲಿ ಎ ಸಿಕ್ಕಿದೆ. ಎ ಅಂದರೆ ಏನು, 13 ಮೈನಸ್ ಡಿ. ಓಕೆ, 13 ಮೈನಸ್ ಡಿ ಅಂತ ಸಿಕ್ಕಿದೆ. ಆಮೇಲೆ ಇಲ್ಲಿ ಪ್ಲಸ್ ಇಟ್ವಿ. 5 ಮೈನಸ್ 1 ಅಂದರೆ 4D ಈಕ್ವಲ್ ಟು 25. ಅಂದರೆ ಇದರ ಮುಖಾಂತರ ನಾವು ಈಸಿಯಾಗಿ ಡಿಯನ್ನು ಫೈಂಡ್ ಔಟ್ ಮಾಡ್ಬೋದು. ಡಿ ಏನು ಬರುತ್ತಾ, ಡಿ ಈಕ್ವಲ್ ಟು, ನಾನು ಇದೆಲ್ಲ ಸಾಲ್ವ್ ಮಾಡಿದ್ಮೇಲೆ ಹೇಳ್ತೀನಿ, 4 ಬರುತ್ತೆ ನಿಮಗೆ. ಡಿ ಈಕ್ವಲ್ ಟು 4 ಬರ್ತದೆ. ಡಿ ಈಕ್ವಲ್ ಟು 4 ಬಂದಮೇಲೆ ಈಗ ನಮಗೇನು ಬೇಕು, A7 ಬೇಕು. ಓಕೆ, ಸಿಂಪಲ್, ಸೇಮ್ ಇಡೋದು. ಮತ್ತು A7 ಈಕ್ವಲ್ ಟು A ಪ್ಲಸ್ n ಮೈನಸ್ 1 ಇಂಟು ಡಿ. ಓಕೆ, ಸೊ ಈಗ ನಮಗೆ ಎ ಗೊತ್ತಿಲ್ಲ. ಎ ಗೊತ್ತಿಲ್ಲ ಅಂದರೆ ಏನು ಮಾಡಬೇಕು, ಎ ಗೊತ್ತಿಲ್ಲ ಅಂದರೆ ಇದು 13 ಮೈನಸ್, ನೋಡಿ ಈಗ ನಮಗೆ A2 ಗೊತ್ತಿದೆ. A2 ಎಷ್ಟಿದೆಯಪ್ಪ, 13 ಇದೆ. ಆಮೇಲೆ A1 ಎಷ್ಟಿದೆ ಗೊತ್ತಿಲ್ಲ. A1 ಗೊತ್ತಿಲ್ಲ, A2 13 ಇದೆ. ಡಿ ಎಷ್ಟಿದೆ, 4. ಡಿಫ್ರೆನ್ಸ್ 4 ಇದೆ ಅಂದರೆ ಎರಡು ಸಂಖ್ಯೆಗಳ ನಡುವಿಂದು ಡಿಫ್ರೆನ್ಸ್ ಏನಿರುತ್ತೆ ಅದು ಡಿ ಇರುತ್ತೆ. ಸೊ A2 13 ಇದೆ ಅಂದರೆ ಡಿ ಈಕ್ವಲ್ ಟು 4 ಇದೆ ಅಂದರೆ ನಮಗೇನಾಗುತ್ತೆ, ಇಲ್ಲಿ ನೋಡಿ, ಇಲ್ಲಿ ಜಸ್ಟ್ ಸ್ಥಳ ಇಲ್ಲ. A1 ಈಕ್ವಲ್ ಟು 13 ಮೈನಸ್ 4 ಅಂದರೆ 9 ಬರುತ್ತೆ. ನಮಗೆ 9 ಬರುತ್ತೆ ಇದು. ಓಕೆ, 9 ಬಂದರೆ ಈಗ ನಾವೇನೇನು ಮಾಡೋದು, A7 ಈಕ್ವಲ್ ಟು ಎ ಎಷ್ಟು 9 ಇದೆ. ಆಮೇಲೆ n ಮೈನಸ್ 1, n ಅಂದರೆ ಎಷ್ಟು, 7 ಮೈನಸ್ 1 5, 6, 7 ಮೈನಸ್ 1 6 ಇಂಟು ಡಿ ಎಷ್ಟಿದೆ, ಡಿ 4 ಇದೆ. ಡಿ 4 ಇದೆ. ಓಕೆ, 9 ಪ್ಲಸ್ 24 ಅಂದರೆ 33. A7 ಈಸ್ 33 ಬಂತು. ಸೊ ಇಲ್ಲಿ ನೋಡಿ, ಬೇಕಿದ್ರೆ ಸ್ಕ್ರೀನ್ಶಾಟನ್ನು ತಗೊಳ್ಳಿ. ಓಕೆ, ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಏನು, 33 ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್, ಎರಡು ಚೂರು ಭೂಮಿಯ ನಡುವಿನ ಜಲಮಾರ್ಗವನ್ನು ಏನೆಂದು ಕರೆಯುತ್ತಾರೆ? ಎರಡು ಚೂರು ಭೂಮಿಯ ಅಂದರೆ ವಾಟ್ ಈಸ್ ದ ನ್ಯಾರೋ ವಾಟರ್ ವೇ ಸೆಪ್ರೇಟಿಂಗ್ 2 ಬಿಟ್ಸ್ ಆಫ್ ಲ್ಯಾಂಡ್. ಅಂದರೆ ಈಗ ನಮ್ಮದು ಭೂಮಿ ಇದು ಇದೆ, ಭಾರತ ಇದೆ. ಇಲ್ಲಿ ಏನಿದೆಯಪ್ಪ, ಶ್ರೀಲಂಕಾ ಇದೆ. ಇದೊಂದು ಲ್ಯಾಂಡು, ಇದು ಲ್ಯಾಂಡ್ 1, ಇದು ಲ್ಯಾಂಡ್ 2. ಓಕೆ, ಸೊ ಈ ಎರಡೂ ಒಂದು ಭೂಮಿಯ ಮಧ್ಯೆ ಒಂದು ನ್ಯಾರೋ ವಾಟರ್ ವೇ, ಈ ಥರ ಒಂದು ಸಣ್ಣ, ನೋಡಿ ಈ ಥರ ಸಣ್ಣ ಒಂದು ವಾಟರ್ ವೇ ಇರುತ್ತಲ್ಲ, ಇದಕ್ಕೇನಂತೀವಿ ನಾವು, ಸಂಧಿ ಅಥವಾ ಜಲಸಂಧಿ. ದಟ್ ಈಸ್ ಸ್ಟ್ರೇಟ್. ಕನ್ನಡದಲ್ಲಿ ಇದು, ಇಂಗ್ಲೀಷಲ್ಲಿ ಸ್ಟ್ರೇಟ್ ಅಂತ ಅಂತೀವಿ. ಈ ಒಂದು ಸಂಧಿಯ ಹೆಸರೇನು ಹೇಳಿ ನೋಡೋಣ. ಇದು ಪಾಕ್ ಸ್ಟ್ರೇಟ್, ಪಾಕ್ ಜಲಸಂಧಿ. ಅರ್ಥ ಆಯ್ತಾ, ಪಾಕ್ ಜಲಸಂಧಿ. ಸೊ ಇಲ್ಲಿ ಆಪ್ಷನ್ ಸಿ ಇಸ್ ಕರೆಕ್ಟ್. 67ನೇ ಕ್ವಶನ್ನು, ಒಂದು ಸ್ಪರ್ಶಕ ವಿನಬಿಂದು ಪಿ 5 ಸೆಂಟಿಮೀಟರ್ ತ್ರಿಜ್ಯದ ವೃತ್ತದ ಮಧ್ಯ ಓ ಮುಖಾಂತರ ಹಾದು ಹೋಗುವ ರೇಖೆಯನ್ನು ಬಿಂದು ಕ್ಯೂನಲ್ಲಿ ಸಂಗಮಗೊಂಡು ಓ ಕ್ಯೂ 12 ಸೆಂಟಿಮೀಟರ್ ಆಗಿರ್ತದೆ. ಪಿ ಕ್ಯೂನ ಉದ್ದ ಏನಂತ ಕೇಳಾಗಿದೆ ಇಲ್ಲಿ. ಓಕೆ, ಇಲ್ಲಿ ಏನಿಲ್ಲ, ಸಿಂಪಲ್ ಅದ. ಜಸ್ಟ್ ನೋಡಿ, ಈ ರೀತಿ ಒಂದು ಸರ್ಕಲ್ ಬರುತ್ತೆ. ಇದರಲ್ಲೇ ಇಲ್ಲಿ ಓ ಪಾಯಿಂಟ್, ಇದು ಓ ಪಾಯಿಂಟು. ಆಮೇಲೆ ಇದು ಸೀದಾ ರೇಖೆ, ಇದು ಓ ಕ್ಯೂ ಅದ. ಓ ಕ್ಯೂ ಎಷ್ಟು, 12 ಸೆಂಟಿಮೀಟರ್ ಇದು. ಆಮೇಲೆ ಇಲ್ಲಿ ಪಿ ಬರುತ್ತೆ, ಪಿ ಇದು ಇಲ್ಲಿ ಜಾಯಿಂಟ್ ಆಗುತ್ತೆ. ಓಕೆ, ಪಿ ಆಯಿತು ಇದು. ಆಮೇಲೆ ಇದು 5 ಸೆಂಟಿಮೀಟರ್ ತ್ರಿಜ್ಯ ಇದೆ. ಇಷ್ಟೆಲ್ಲ ಆದಮೇಲೆ ಇಲ್ಲೇನು, ಈ ಒಂದು ಟ್ರಯಾಂಗಲ್ ಒ ಪಿ ಕ್ಯೂ
ಟ್ರಯಾಂಗಲ್ ಒ ಪಿ ಕ್ಯೂದಲ್ಲಿ ಏನು ಮಾಡೋಣ, ಪೈಥಾಗೋರಸ್ ಥಿಯರಮನ್ನು ಅಪ್ಲೈ ಮಾಡೋಣ. ಬೈ ಪೈಥಾಗೋರಸ್ ಥಿಯರಮ್ ಒ ಕ್ಯೂ ಸ್ಕ್ವೇರ್ ಈಕ್ವಲ್ ಟು ಒ ಪಿ ಸ್ಕ್ವೇರ್ ಪ್ಲಸ್ ಪಿ ಕ್ಯೂ ಸ್ಕ್ವೇರ್. ಒ ಕ್ಯೂ ಎಷ್ಟು 12 ಸ್ಕ್ವೇರ್ ಪ್ಲಸ್ ಒ ಪಿ ಸ್ಕ್ವೇರ್ 5 ಸ್ಕ್ವೇರ್ ಪ್ಲಸ್ ಪಿ ಕ್ಯೂ ಸ್ಕ್ವೇರ್. ಇದನ್ನು ಸಾಲ್ವ್ ಮಾಡೋದಾದ್ರೆ ಎಷ್ಟು ಬರುತ್ತೆ, ಪಿ ಕ್ಯೂ ಸ್ಕ್ವೇರ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 119. ಓಕೆ, ಸೊ ಕರೆಕ್ಟ್ ಆನ್ಸರ್ ಆಪ್ಷನ್ ಡಿ, ಸ್ಕ್ವೇರ್ ರೂಟ್ ಆಫ್ 119 ಸೆಂಟಿಮೀಟರ್. ಇಷ್ಟೇ. ವೈ ಆಕ್ಸಿಸ್ನ ಪಾಯಿಂಟ್ ಒಂದು ಎ 6,5 ಮತ್ತು ಬಿ -4,3 ಪಾಯಿಂಟ್ಗಳಿಂದ ಸಮಾನಾಂತರವಾಗಿದ್ದಲ್ಲಿ ಅದು ಡ್ಯಾಶ್ ಆಗಿರ್ತದೆ. ಓಕೆ, ಇಲ್ಲಿ ಏನಂದಿದ್ದಾರೆ, ಫೈಂಡ್ ಎ ಪಾಯಿಂಟ್ ಆನ್ ದ ವೈ ಆಕ್ಸಿಸ್ ವಿಚ್ ಈಸ್ ಇಕ್ವಿಡಿಸ್ಟೆನ್ಸ್ ಫ್ರಮ್ ದ ಪಾಯಿಂಟ್ಸ್ ಎ ಮತ್ತು ಬಿ. ಇಲ್ಲಿ ಈ ಒಂದು ಡಿಸ್ಟೆನ್ಸ್, ಈಗ ಫಾರ್ ಎಕ್ಸಾಂಪಲ್ಲು, ಈಗ ಡಿಸ್ಟೆನ್ಸ್ ಬಿಟ್ವೀನ್ ಎನಿ ಪಾಯಿಂಟ್ ಆನ್ x1 y1 and x2 y2 is given by the distance formula. Distance formula ಏನಿದೆ, distance d equal to square root of x2 minus x1 whole bracket square y2 minus y1 whole bracket square. ಈ ಒಂದು ಫಾರ್ಮುಲಾ ಮುಖಾಂತರ ನೀವು ಫೈಂಡ್ ಔಟ್ ಮಾಡಬೇಕು. ಓಕೆ, ಫ್ರಮ್ ದ ಪಾಯಿಂಟ್ ಎ 6, y. ಓಕೆ, ಇಲ್ಲಿ ಏನು ತಿಳ್ಕೊಳ್ಳೋದು, ಲೆಟ್ಸ್ ದ ಪಾಯಿಂಟ್ ಆನ್ ದ ವೈ ಆಕ್ಸಿಸ್ ಬಿ. ವೈ ಆಕ್ಸಿಸ್ ಏನದ ತಿಳ್ಕೊಳ್ಳೋದು 0, y ಅಂತ ತಿಳ್ಕೊಳ್ಳೋದು. ಹಂಗೆ ನೋಡಿ, ಅಡ್ಜಸ್ಟ್ಮೆಂಟ್. ಮೊದಲ ಪಾಯಿಂಟ್ ಏನು, ಫಾರ್ ದ ಪಾಯಿಂಟ್ a, 6,5, a of 6,5 and 2, 0, y ಇದೊಮ್ಮೆ ಫೈಂಡ್ ಔಟ್ ಮಾಡಬೇಕು. ಆಮೇಲೆ ಬಿ ಆಫ್ -4,3 ಪ್ಲಸ್ ಅನ್ನೋಕ್ಕಿಂತ 2, 0, y. ಈ ಎರಡರದ್ದು ಡಿಸ್ಟೆನ್ಸ್ ಫ್ರಮ್ ಎ ಆ್ಯಂಡ್ ಡಿಸ್ಟೆನ್ಸ್ ಬಿ ಫೈಂಡ್ ಔಟ್ ಮಾಡಿ ಅವುಗಳನ್ನು ನೀವು ಸಾಲ್ವ್ ಮಾಡಿದ್ರಿ ಅಂದರೆ ಕರೆಕ್ಟ್ ಆನ್ಸರ್ ಏನು ಬರುತ್ತಪ್ಪ, ಆಪ್ಷನ್ 2 ಬರುತ್ತಾ. ಆಪ್ಷನ್ 2 ಬರುತ್ತಾ ಇಲ್ಲಿ. ಸಾರಿ, ಆಪ್ಷನ್ 2 ಅಲ್ಲ, ಆಪ್ಷನ್ ಇದು 0,9 ಬರ್ತಾ ಆನ್ಸರ್, 0,9. ಓಕೆ, ಸಾರಿ 68 ಒಂದು ಮಿಸ್ ಆಗಿದೆ. 68 ನೋಡಿ, ತ್ರಿಜ್ಯ 6 ಸೆಂಟಿಮೀಟರ್ ವೃತ್ತದ ಮಧ್ಯದಲ್ಲಿರುವ ಓನಿಂದ ದೂರ ಇರುವ ಪಾಯಿಂಟ್ ಪಿ ಇಂದ ನೋಡಿ, ಮೊದಲೇ ಡಯಾಗ್ರಾಮ್ ತೆಗಿತೀನಿ ನಿಮಗೆ, ಆಮೇಲೆ ಹೇಳ್ತೇನೆ. ಈ ರೀತಿ ಇದೆ. ತ್ರಿಜ್ಯ ಎಷ್ಟಿದೆ, 6 ಇದೆ. O P R Q ಇಷ್ಟಿದೆ. ಇದು O6. ಸೊ ಗಿವನ್ ಏನು ಕೊಟ್ಟಿದ್ದಾರೆ, OQ = OR ಅಂದರೆ ತ್ರಿಜ್ಯ, R = 6 ಸೆಂಟಿಮೀಟರ್ ಇದೆ. ಆಮೇಲೆ OP ಏನಿದೆಯಪ್ಪ, ಇದು OP is 10 ಸೆಂಟಿಮೀಟರ್. ಓಕೆ, ಸೊ ಇದು 10 ಸೆಂಟಿಮೀಟರ್ ಬೇಕು. ಓಕೆ, ಇದರಲ್ಲಿ ಮಿಸ್ ಆಗಿದೆ, 10 ಸೆಂಟಿಮೀಟರ್ ಬೇಕು. ಓಕೆನಾ, ಸೊ ಇಲ್ಲಿ OP 10 ಸೆಂಟಿಮೀಟರ್ ಆಯಿತು. ಇದು ಆ್ಯಕ್ಚುಲಿ ಈ ಒಂದು ಇಂಗ್ಲೀಷ್ ಸೆಷನಲ್ಲಿ ಇದು 10 ಇದೆ. ಓಕೆ, ಸೊ ಈಗ ಇಲ್ಲೇನು ಮಾಡೋಣ, ಟ್ರಯಾಂಗಲ್ OQPದಲ್ಲಿ ಪೈಥಾಗೋರಸ್ ಥಿಯರಮ್ ಅಪ್ಲೈ ಮಾಡಿದ್ರಿ ಅಂದ್ರೆ ನಿಮ್ಗೇನು ಸಿಗುತ್ತಾ, QP ಸಿಗುತ್ತಾ. QP ಅಂದರೆ ಇದು
ನೋಡಿ ಕ್ಯೂ ಪಿ. ಓಕೆ, ಇದು ಕ್ಯೂ ಪಿ ಎಷ್ಟು ಸಿಗುತ್ತಾ? 8 ಸಿಗುತ್ತಾ. ಇದು ಕ್ಯೂ ಪಿ ಸಿಕ್ಕ ಮೇಲೆ ನಿಮ್ಗೇನಾಗುತ್ತೆ, ನೆಕ್ಸ್ಟ್ ಟ್ರಯಾಂಗಲ್ ಒ ಪಿ ಕ್ಯೂದು ಒ ಪಿ ಕ್ಯೂ, ಇದು ಒ ಕ್ಯೂ ಪಿ ಬೇರೆ, ಒ ಕ್ಯೂ ಪಿ ಒ ಪಿ ಕ್ಯೂ ಎಲ್ಲ ಒಂದೇ. ಓಕೆ, 24 ಸೆಂಟಿಮೀಟರ್ ಏನಾಗುತ್ತಾ ಏರಿಯಾ ಸಿಗುತ್ತೆ. ಈ ಒ ಪಿ ಕ್ಯೂದಿಂದ ನೀವು ಪಿ ಕ್ಯೂ ಒ ಆರ್, ಈ ಪಿ ಕ್ಯೂ ಒ ಆರ್ದು ಏನು ಏರಿಯಾ ತೆಗಿಬೇಕು. ಇದು 2 ಟೈಮ್ಸ್. ಓಕೆ ನೋಡಿ, ಇದು ಒಂದು ತೆಗೆದ್ರಂದ್ರೆ ಇದು 2 ಟೈಮ್ಸ್ ಇದು ಏರಿಯಾ ಇರುತ್ತೆ. ಅರ್ಥ ಆಯ್ತಾ? ಜಸ್ಟ್ ಪೈಥಾಗೋರಸ್ ಥಿಯರಮ್ ಅಪ್ಲೈ ಮಾಡಿ ಬಂದೇ ಬರುತ್ತೆ. ಅರ್ಥ ಆಯ್ತಾ? ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಏನು ಬರುತ್ತಪ್ಪ? ಸೊ 48 ಸೆಂಟಿಮೀಟರ್ ಸ್ಕ್ವೇರ್. ಆಪ್ಷನ್ ಸಿ. ಓಕೆ, ಸೊ ಅದು ಒ ಪಿ ಏನಿದೆಯಲ್ಲ ನೋಡಿ, ಒ ಪಿ ಇದೆಯಲ್ಲ ಅದು 10 ಸೆಂಟಿಮೀಟರ್ ಕೊಡಬೇಕು. 10 ಸೆಂಟಿಮೀಟರ್ ಬೇಕು. ಕ್ವಶನಲ್ಲಿ ಮಿಸ್ ಆಗಿದೆ, ಇಲ್ಲಾಂದರೆ ನಮಗೆ ಫೈಂಡ್ ಔಟ್ ಮಾಡೋಕ್ಕೆ ಬರೋಲ್ಲ. ಒಂದು ಮ್ಯಾಕ್ಸಿಮಮ್ ಇದಕ್ಕೆ ಆ ಟೈಮಲ್ಲಿ ಗ್ರೇಸ್ ಮಾರ್ಕನ್ನು ಕೊಟ್ಟಿರ್ತಾರೆ. ಓಕೆನಾ? ಜಸ್ಟ್ ನಾನು ನಿಮಗೆ ಕ್ವಶನನ್ನು ಎಕ್ಸಾಕ್ಟಾಗಿ ಹೇಳಿದಿಷ್ಟೇ. ಅರ್ಥ ಆಯ್ತಾ? ನೆಕ್ಸ್ಟ್ ಕ್ವಶನ್. ಆಮೇಲೆ ನೋಡಿ, ಕೆಳಗಿನ ಆಯಾತ ಎ ಬಿ ಸಿ ಡಿ ರೇಖಾಚಿತ್ರದಲ್ಲಿ ಎಂಗಲ್ ಎ ಬಿ ಇ 30, ಎಂಗಲ್ ಸಿ ಎಫ್ ಇ 144, ಎಂಗಲ್ ಬಿ ಎಫ್ ಕೇಳಿದ್ದಾರೆ. ಎಂಗಲ್ ಬಿ ಎಫ್ ಎಷ್ಟಾಗುತ್ತಂತ ಕೇಳಾಕತ್ತಾರೆ. ಓಕೆ, ಸೊ ಈಗ ಟು ಫೈಂಡ್ ದ ಎಂಗಲ್ ಬಿ ಇ ಎಫ್ ನೋಡಿ, ಬಿ ಇ ಎಫ್, ಈ ಬಿ ಎಫ್ದು ಎಂಗಲ್ ತೆಗಿಬೇಕು ನಾವು. ಓಕೆ, ಸೊ ಈಗ ಏನು ಮಾಡಬೇಕು? ಟು ಫೈಂಡ್ ಎಂಗಲ್ ವಿ ಹ್ಯಾವ್ ಟು ಸಬ್ಸ್ಟ್ರಾಕ್ಟ್ ದಟ್ ಸಿ ಎಫ್ ಇ ಎಷ್ಟು? ಇದು ಸಿ ಎಫ್ ಇ ಎಷ್ಟಿದೆ? 144 ಇದೆ. ಆಮೇಲೆ ಎ ಬಿ ಇ ಎಷ್ಟು? ಎ ಬಿ ಇ 30 ಇದೆ. ಇದು 30 ಡಿಗ್ರಿ. ಓಕೆ, ಇದು 30 ಡಿಗ್ರಿ ಇದೆ. ಸೊ ಇದು ಎಂಗಲ್ ಬಿ ಎಫ್ ಇ, ಇದು ನೋಡಿ, ಇದು ಬಿ ಎಫ್ ಇ. ಇದು ಎಷ್ಟಿರುತ್ತಪ್ಪ? 180 ಮೈನಸ್ ಇದು ಮೈನಸ್ ಮಾಡಬೇಕು. ರಿಮೈನಿಂಗ್ ಇದು ಬಿ ಎಫ್ ಇ ಬರುತ್ತೆ. ಎಷ್ಟು? 36 ಡಿಗ್ರಿ ಆಯಿತು. ಇದು 36 ಡಿಗ್ರಿ ಆದರೆ ಎಫ್ ಬಿ ಇ ನೋಡಿ, ಇದು ಇಷ್ಟು, ಇದು 36 ಆಯಿತು. ಇದು 36 ಆದರೆ ಎಫ್ ಇ ಎಂಗಲ್ ಎಫ್ ಬಿ ಎಷ್ಟಾಗುತ್ತದೆ? ಎಫ್ ಬಿ ಇ 90 ಮೈನಸ್ 30 ಅಂದರೆ 60. ಯಾಕೆ ನೋಡಿ, ಇದೇನಿದೆಯಲ್ಲ ಇದು 90 ಡಿಗ್ರಿ ಇರ್ತದೆ ನೋಡಿ, ಕಲರಲ್ಲಿ ಹೇಳ್ತೀನಿ. ಇದಿಷ್ಟು 90, ಬಟ್ ಇಲ್ಲಿ 30 ಇದೆ ಆಲ್ರೆಡಿ. ಸೊ ಅದನ್ನು ಈಗ 30 ಮೈನಸ್ ಮಾಡಿದ್ದೀವಿ ಅಂದರೆ 60 ಸಿಗುತ್ತೆ ನಮಗೆ. ಓಕೆ, ಟು ಫೈಂಡ್ ದ ಎಂಗಲ್ ಬಿ ಇ ಎಫ್. ಈ ಎಂಗಲ್ ಬಿ ಎಫ್ ಫೈಂಡ್ ಔಟ್ ಮಾಡಬೇಕಂದ್ರೆ ಏನು ಬೇಕು ನಮಗೆ? ಈಗ ನೋಡಿ, ಎಂಗಲ್ ಬಿ ಇ ಎಫ್ ತುಂಬ ಈಜಿ ಕ್ವಶನ್ ಇದು. ಈಗ ನಮ್ಮದು ಇದು ಬೇಕಾಗಿದೆ. ಓಕೆ, ಇದು 36 ಇದೆ, ಇದು 60 ಇದೆ. 36 ಮತ್ತು 60 ಇದೆ. 36 60 ಇದೆ, ಬಟ್ ನಮ್ಗೆ ಏನು ಎಂಗಲ್ ಬಿ ಇ ಎಫ್ ಬೇಕಾಗಿದೆ. ಸೊ ಅದಕ್ಕೆ ಈಗ ನಾವು ಏನು ಮಾಡಬೇಕು? ಎಂಗಲ್ 180 ಮೈನಸ್ ಬಿ ಎಫ್ ಇ ಪ್ಲಸ್ ಎಫ್ ಬಿ ಇ ಅಂದರೆ 180 ಮೈನಸ್ 60 ಪ್ಲಸ್ ಇದು 36. ಓಕೆ, ಸರಿ, ಇದು ರಿವರ್ಸ್ ಆಗಿದೆ. ಓಕೆ, 60 ಪ್ಲಸ್ 36. ಸೊ ಅದು ಈಗ ಎಷ್ಟು ಬರ್ತದೆ? ಇದು ಎಂಗಲ್ ಬಿ ಇ ಎಫ್ ಈಕ್ವಲ್ ಟು 84 ಡಿಗ್ರೀಸ್. ಓಕೆ, 84 ಡಿಗ್ರೀಸ್. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಏನು? 84. ಓಕೆ, 84 ಇಸ್ ದ ಕರೆಕ್ಟ್ ಆನ್ಸರ್. ಸೊ ಇವಿಷ್ಟು ಒಂದು ಇಂಪಾರ್ಟೆಂಟ್ ಕ್ವಶನ್ ಅಂತ ಹೇಳ್ಬೋದು. ಮುಂದಿನ ಒಂದು ಸೆಷನಲ್ಲಿ ಇನ್ನಷ್ಟು ಕ್ವಶನ್ಗಳನ್ನು ಜಾಸ್ತಿ ಕ್ವಶನ್ಗಳನ್ನು ಸಾಲ್ವ್ ಮಾಡಲಿಕ್ಕೆ ಟ್ರೈ ಮಾಡೋಣ.
ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು.